ಮಂಡ್ಯ MLA ಗಣಿಗ ರವಿ ಅವರು ಹೇಳಿದ್ದಾರೆ ನಾವು ಮಾಡೇ ಮಾಡ್ತೀವಿ ಅಂತ. ಅದು ಅವರೇ ಸರ್ಕಾರನ ಅಥವಾ ಅವ್ರಿಗೊಂದು ಕ್ಯಾಬಿನೆಟ್ ಇದ್ದದ ಅಂತ ನಾನು ಮೊದಲು ಅವ್ರಿಗೆ ಪ್ರಶ್ನೆ ಕೇಳ್ತೀನಿ. ಅವರೇ ಸರ್ಕಾರ ಆದರೆ ಮಾಡ್ಬೋದೇನೋ, ಆದರೆ ಅವ್ರ ಮೇಲ್ಪಟ್ಟು ಒಂದು ಸರ್ಕಾರ ಇದೆ, ಇದೆಲ್ಲನೂ ಪರಿಗಣಿಸ್ಬೇಕು. ಆಮೇಲೆ ರೈತರ ಮಕ್ಕಳಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾವ ರೀತಿ ಉದ್ಯೋಗ ಕೊಡ್ತಾರೆ ಅನ್ನೋದು ಮುಖ್ಯ. ಆಮೇಲಿಂದ ಅಮ್ಯೂಸ್ಮೆಂಟ್ ಪಾರ್ಕನ್ನು ಖಾಸಗಿಯವ್ರಿಗೆ ಕೊಡ್ತಾ ಇರೋದು. ನಮ್ಮನೇನ ಬೇರೆಯವ್ರಿಗೆ ಕೊಟ್ಟ ಮೇಲೆ ನಾವು ಕೋಣೆಗೆ ಹೋಗಿ ನೋಡಿಕಾದದ? ನಮ್ಮ ಮನೆ ಒಳಗಡೆಗೆ ಹೋಯ್ಕಾದದ? ಏನೂ ಇಲ್ಲ. ಬರೀ ಈಗ ಮೋದಿಯವರು 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದ್ರೆ ಕೊಟ್ರ? ಎಲ್ಲ ಸುಳ್ಳಿನ ಸರ್ಕಾರಗಳು, ಸುಳ್ಳಿನ ಮೇಲೆ ನಡೀತಾ ಇರೋದು ಇವರು. ಯಾವುದನ್ನು ನಂಬಂಗಿಲ್ಲ. ಗಣಿಗಾರಿಕೆ ಮಾಡೋರು ಹಂಗೆ ಇತ್ತು ಉದ್ಯೋಗ, ಗಣಿಗಾರಿಕೆ ಮಾಡೋರ್ಗೆ ಉದ್ಯೋಗ ಹೊರಟೋಯ್ತದೆ ಅಂತ ನಾವು ಗಣಿಗಾರಿಕೆನ ವಿರೋಧ ಮಾಡುವಾಗಲೂ ಹೇಳ್ತಿದ್ರು. ಯಾರು ಇಲ್ಲ, ಎಲ್ಲ ಸುಳ್ಳು ಹೇಳೋರೆ. ಆದರೆ ನಾವು ಏನು ಅಮ್ಯೂಸ್ಮೆಂಟ್ ಪಾರ್ಕು ಇವತ್ತು ಕಾವೇರಿ ಆರತಿ ಇದೆ, ಅವತ್ತು ಮಾತಾಡಿದ್ದೀವಿ ನಾವು. ನಮ್ಮ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಮಾತಾಡಿದಾಗ ಅಟ್ಲೀಸ್ಟ್ ಅವರು ಇನ್ನೂ ನಾನು ಹೇಳಿದೆ ಒಂದು ವಿಚಾರ ಸಂಕಿರಣ ಇಡಿಸಿ ದೊಡ್ಡವ್ರು ಕರೆದಿ. ನೀವು ಹೇಳ್ದವ್ರಲ್ಲ, ಅವ್ರು ಯಾರೋ ಜಯಪ್ರಕಾಶ್ ಗೌಡ್ರನ್ನೋ ಯಾರನ್ನೋ ಕರ್ಕೊಬಂದ್ಬಿಟ್ಟು ಹೇಳ್ತಾರೆ ಅಗೇನ್ ಚಂದ್ರಬಾಲ ಕೇಳಿದ್ರು ಮಧ್ಯಾಹ್ನಕ್ಕೆ ಮರಣ ಅಂತ. ಅವ್ರು ಹೇಳಿದ್ರು ಕರ್ಕೊಬಂದಕ್ಕೆ ಅವ್ರ ಅಮ್ಯೂಸ್ಮೆಂಟ್ ಪಾರ್ಕನೇ ಹೇಳೋದು. ಸರ್, ಈಗ ಗಣಿಗಾರಿಕೆಗೆ ಒಂದು ದೊಡ್ಡ ಹೋರಾಟ ಆಯ್ತು, ಈಗ ಮತ್ತೆ ಈಗ ಡ್ಯಾಮ್ ಉಳಿಸ್ಕೊಳ್ಳೋಕೆ ಮತ್ತೊಂದು ಹೋರಾಟ. ಹೌದು, ಇದ ಹೋರಾಟ ಮಾಡೇ ಮಾಡ್ತೀವಿ ನಾವು. ಯಾವ ಕಾರಣಕ್ಕೂ ರಾಜಿ ಸೂತ್ರಕ್ಕೆ ಬಗ್ಗೋರಲ್ಲ. ಇದರಲ್ಲಿ ಹೋರಾಟ ಮಾಡ್ತೀವಿ ನಾವು, ಹೋರಾಟ ಮಾಡೇ ಮಾಡ್ತೀವಿ. ರೈತರ ಮೇಲೆ ಇಂಟ್ರೆಸ್ಟ್ ಇಲ್ವಾ ಅಂತ ಸರ್ಕಾರಕ್ಕೆ? ರೈತರು ಅಯ್ಯೋ ಯಾರು ಇಲ್ಲ, ಅವರಿದ್ರೆ ಇದು ಅಂದ್ಬಿಟ್ಟು ಅವರ ಹಿತಾಸಕ್ತಿನೇ ಮುಖ್ಯ ಹೊರತು ಅವ್ರಿಗೆ ಪರರ ಹಿತಾಸಕ್ತಿ ಮುಖ್ಯ ಅಲ್ಲ. ಕಮಿಷನ್ ಬರ್ಬೋದು, 2600 ಕೋಟಿ ಅಂದ್ಮೇಲೆ ಕಿಕ್ ಬ್ಯಾಕ್ ಬರುತ್ತಲ್ಲ, ಅದು ಕಿಕ್ ಬ್ಯಾಕ್ ಬರ್ತಲ್ಲ, ಅದ್ರ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟೇ ಹೊರತು ರೈತರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಇನ್ನೇನು ಇಲ್ಲಿ ಸೇತುವೆ ಕಟ್ಟಿದಾಗ ಸೇತುವೆ ದುಡ್ಡು ಕಮ್ಮಿ ಆಯ್ತು ಅಂತ ಟೋಲ್ನ ವಸೂಲಿ ಮಾಡ್ತಾ ಇದ್ದಾರೆ. ಆ 7 ಕೋಟಿ ಸೇತುವೆಗಾಗಿರೋದು ಸರ್ಕಾರ ಕೊಟ್ಟಿದೆ. ಇನ್ನು ಅಲ್ಲಿಂದ ಇಲ್ಲಿವರೆಗೆ ಅವ್ರು ಕೊಟ್ಟಿರೋ ಲೆಕ್ಕನೇ 17 ಕೋಟಿ. ಅಲ್ಲಿಗೆ ಏನು ಸೇತುವೆ ಕಟ್ಟಿದ್ದಾರೆ ಅದ್ರ 3ರಷ್ಟು ವಸೂಲಿ ಮಾಡ್ಕೊಂಡಿದ್ದಾರೆ. ಆದ್ರೆ ಈಗ ಹೊಸ ಅವತಾರ ಮಾಡ್ಕೊಂಡು ಅವತ್ತು ನಿಲ್ಸಿದ್ದು ನಾವು. ಆದ್ರೆ ಇವತ್ತು ಪುನಃ ಅವರು ಓಪನ್ ಮಾಡಿದ್ದಾರೆ. ಇದನ್ನ ನಾವೆಲ್ಲ ಸೇರಿ ಒಂದು ಹೋರಾಟ ಮಾಡಿ ಶುಕ್ರವಾರನೋ ಶನಿವಾರನೋ ಅದನ್ನ ಕಿತ್ತಾಕೋ ಅಂತ ಒಂದು ಕಾರ್ಯಕ್ರಮನ ನಾವು ಇಟ್ಕೊಳ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.